ಹೆಲೋ ಫ್ರೆಂಡ್ಸ್, ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಹೆಲ್ದಿ ರೆಸಿಪಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಅನ್ನ, ಇದು ಕೊರಲೆ ಅಕ್ಕಿ ಅನ್ನ ಮಾಡ್ತಾಯಿದ್ದೀನಿ ನಾನು. ಈ ಕೊರಲೆ ಅಕ್ಕಿ ತುಂಬಾ ಹೆಲ್ತ್ಗೆ ಒಳ್ಳೆಯದು, ಎಸ್ಪೆಷಲಿ ಡಯಾಬಿಟೀಸ್ ಇರೋರಿಗೆ ಮತ್ತು ವೆಯ್ಟ್ ಲಾಸ್ ಡಯಟ್ ಮಾಡ್ತಾ ಇರೋರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇದು. ಬನ್ನಿ ಈ ಅನ್ನನ ಮಾಡೋದು ಹೇಗೆ ಅಂತ ನೋಡೋಣ. ಈ ಕೊರಲೆ ಅಕ್ಕಿ ಅನ್ನ ಮಾಡೋದಕ್ಕೆ ನಾನು 1 ಕಪ್ಪಷ್ಟು ಕೊರಲೆ ಅಕ್ಕಿ ತೊಗೊಂಡಿದ್ದೀನಿ. ಅದು ಈ ಥರ ಇರುತ್ತೆ, ಸ್ವಲ್ಪ ಗ್ರೀನ್ ಕಲರಲ್ಲಿ. ನೋಡೋದಕ್ಕೆ ಸ್ವಲ್ಪ ಸಾಮೆ ಅಕ್ಕಿ ಥರನೇ ಇರುತ್ತೆ, ಬಟ್ ಆದರೆ ಕಲರ್ ಸ್ವಲ್ಪ ಗ್ರೀನ್ ಇರುತ್ತೆ. ಸಾಮೆ ಅಕ್ಕಿ ಸ್ವಲ್ಪ ಬ್ರೌನ್ ಕಲರ್ ಥರ ಬರುತ್ತೆ. ಸೊ ಈ ಥರ ಇರುತ್ತೆ ಇದು ಕೊರಲೆ ಅಕ್ಕಿ. ಇದರಲ್ಲಿ ಫೈಬರ್ ತುಂಬ ಜಾಸ್ತಿ ಇರೋದ್ರಿಂದ ಇದನ್ನು ತುಂಬ ಹೊತ್ತು ನೆನೆಸಿಟ್ಕೋಬೇಕು. ಒಂದು 10 ರಿಂದ 12 ಗಂಟೆ ಅಷ್ಟೊತ್ತು ಇದನ್ನು ನೆನೆಸಿಟ್ಕೋಬೇಕು. 1 ಕಪ್ ಸಾಮೆ ಅಕ್ಕಿನ ನಾನು ಒಂದು 2 ರಿಂದ 3 ಸಲ ಚೆನ್ನಾಗಿ ತೊಳೆದ್ಬಿಟ್ಟು 2 ಕಪ್ ನೀರಲ್ಲಿ 12 ಗಂಟೆ ಹೊತ್ತಷ್ಟು ನೆನೆಸಿಟ್ಕೊಂಡಿದ್ದೀನಿ ಈ ಥರ. ಇದು ಕೊರಲೆ ಅಕ್ಕಿ ಅನ್ನಕ್ಕಿಂತ ಇಡ್ಲಿ, ಚಪಾತಿ, ದೋಸೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಬಟ್ ಈ ಥರ ನೀವು ಅನ್ನನೂ ಮಾಡ್ಕೋಬೋದು ಯಾವಾಗಲಾದ್ರೂ ಚೇಂಜ್ಗೆ. ಈಗ ಇದನ್ನು ನಾನು ಒಂದು ಪ್ರೆಷರ್ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು 3 ವಿಸಿಲ್ಲು ಪ್ರೆಷರ್ ಕುಕ್ ಮಾಡ್ಕೊಳ್ತೀನಿ. ಒಂದು ಪ್ರೆಷರ್ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈ ನೀರಿನ ಜೊತೆನೇ. ಈ ನೀರು ತುಂಬ ಒಳ್ಳೆಯದು, ಇದನ್ನು ಬಿಸಾಕಬಾರ್ದು. ಇದರಲ್ಲಿ ವಾಟರ್ ಸಾಲ್ಯುಬಲ್ ನ್ಯೂಟ್ರಿಯೆಂಟ್ಸ್ ತುಂಬಾ ಇರುತ್ತೆ. ಸೊ ಈ ಥರ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು 3 ವಿಸಿಲು ಪ್ರೆಷರ್ ಕುಕ್ ಮಾಡ್ಕೊಳ್ತೀನಿ. ಯಾಕೆಂದರೆ ನನಗೆ ಅನ್ನ ಸ್ವಲ್ಪ ಸಾಫ್ಟಾಗಿ ಆಗಬೇಕು. ಉದ್ರಾಗಿ ಆಗಬೇಕು ಅಂದರೆ 2 ವಿಸಿಲ್ ಸಾಕು. ಇದು ಅನ್ನ ಆರಿದ ಮೇಲೆ ತುಂಬಾ ಬಿರುಸಾಗ್ಬಿಡುತ್ತೆ. ಸೊ ಅದಕ್ಕೆ ನೀವು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ಇದನ್ನು 3 ವಿಸಿಲು ಪ್ರೆಷರ್ ಕುಕ್ ಮಾಡ್ಕೊಳ್ತೀನಿ. ಅನ್ನ ಈ ಥರ ಆಗಿದೆ. ಈಗ ಇದು ಸ್ವಲ್ಪ ಮೆತ್ತಗಿದೆ ಅನ್ನ. ಆರಿದ ಮೇಲೆ ಚೆನ್ನಾಗಿ ಬಿರುಸಾಗುತ್ತೆ ಇದು. ಹೆಲ್ದಿ ಕೊರಲೆ ಅಕ್ಕಿ ಅನ್ನ ಆಗಿದೆ. ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ವಾರಕ್ಕೆ 2 ಸಲ ಆದರೂ ಇದನ್ನು ತಗೊಳ್ಳೇಬೇಕು. ಇದು ತುಂಬ ಒಳ್ಳೆಯದು ಹೆಲ್ತ್ಗೆ, ಎಸ್ಪೆಷಲಿ ವೆಯ್ಟ್ ಲಾಸ್ ಡಯಟ್ ಮಾಡೋರಿಗೆ ಮತ್ತು ಡಯಾಬಿಟೀಸ್ ಕಂಟ್ರೋಲ್ ಮಾಡ್ಕೊಳ್ಳೋರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೀವು ಇದನ್ನು ಉಪಯೋಗಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಥ್ಯಾಂಕ್ ಯು.